ಹೋಗ್ಬಿಟ್ಟಿದ್ದೆ. ಇದು 50 ಕಾಮೆಂಟ್ಸ್ 200 ಆಗಿದ್ದೀನಿ. ಫುಲ್ ತುಂಬಾ ಬ್ಯಾಡ್ ನ್ಯೂಸ್ ಏನಂದ್ರೆ, ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ ಕುಮಟಾ ರಂಗೋಲಿ ಶೋರೂಮ್ ನಲ್ಲಿ ಸೇಲ್ಸ್ ನಡೀತಾ ಇದೆ ಅಲ್ವಾ. ನಾನು ವಿಡಿಯೋ ಮಾಡೋದಕ್ಕೆ ಹೋಗಿದ್ದೆ. ರಿಟರ್ನ್ ಬರ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹೋಗ್ತಾ ಶುರು ಮಾಡ್ಕೊಂಡು ಹೋದೆ, ಆದ್ರೆ ಅಲ್ಲಿಗೆನೆ ಆ ವ್ಲಾಗ್ ಅನ್ನ ನಾನು ಎಂಡ್ ಮಾಡಿದೆ. ಮಳೆ ಬರ್ತಾ ಇದೆ. ಹೋಗುವಾಗ ಅಷ್ಟು ಜೋರ್ ಮಳೆ ಏನಿರ್ಲಿಲ್ಲ. ಭರ್ಜರಿ ಶಾಪಿಂಗ್ ಮಾಡಿದೀನಿ ಇವತ್ತು. ತುಂಬಾ ಶಾಪಿಂಗ್ ಮಾಡಿದೀನಿ. ಅಕ್ಕಗೆ ವಿಡಿಯೋ ಕಾಲ್ ಮಾಡಿದೀವಿ. ಕೆಲವೊಂದು ಬಟ್ಟೆ ಡಿಸ್ಕೌಂಟ್ ಇದೆ ಅಲ್ವಾ ಅಂತ ಹೇಳಿ ಅವರು ಒಂದ್ 2-3 ಕುರ್ತಾ ತಗೊಂಡ್ ಬಾ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅಕ್ಕಗೂನು ಸ್ವಲ್ಪ ಖರೀದಿ ಮಾಡಿದೆ. ಅವ್ರು ವಿಡಿಯೋ ಕಾಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರು. ಇನ್ನು ನಾನು ಕೂಡ ಆಫರ್ ಇದೆ ಅಂತ ಕೆಲವೊಂದು ಕುರ್ತಾಗಳನ್ನ ತಗೊಂಡಿದೀನಿ. ತೋರಿಸ್ತೀನಿ ಮನೆಗೆ ಹೋದ ನಂತರ. ಹೊಟ್ಟೆ ತುಂಬಾ ಹಶ್ವೆ ಆಗ್ತಾ ಇದೆ. ನನ್ಗೆ ಅಂಗಡಿನಲ್ಲಿ ಇದ್ದಾಗ ಸಮಯ ಎಷ್ಟಾಯ್ತು, ಹಶ್ವೆ ಆಗ್ತಾ ಇದೆ ಅಂತ ಏನೂ ಗೊತ್ತಾಗ್ಲಿಲ್ಲ. ಅಂಗಡಿಯಿಂದ ಆಚೆ ಬರ್ತಾ ನನ್ಗೆ ತುಂಬಾ ಜೋರು ಹಶ್ವೆ ಅಂತ ಅನಿಸ್ತಾ ಇದೆ. ಬಟ್ಟೆ ನೋಡೋದ್ರಲ್ಲೇ ನಾನು ಮುಳುಗೋಗ್ಬಿಟ್ಟಿದ್ದೆ. ನಾನು ತಗೊಳ್ತೀನೋ ಬಿಡ್ತೀನೋ ಸೆಕೆಂಡ್ರಿ. ನನ್ಗೆ ಅಂದ್ರೆ ಈ ಸೀರೆ ಡ್ರೆಸ್ಗಳೆಲ್ಲ ನೋಡೋದು ಅಂತಂದ್ರೆ ತುಂಬಾ ಇಷ್ಟ. ತುಂಬಾ ಸೆಲೆಕ್ಟೆಡ್ ಬಟ್ಟೆ ಇತ್ತು. ಮತ್ತೆ ಅಷ್ಟು ಕಡಿಮೆ ಬೆಲೆಗೆ ಎಲ್ಲಾನು ಕುರ್ತಾ ಸೆಟ್ ಎಲ್ಲ ಸಿಗ್ತದೆ ಅಂತ ನಿಜಕ್ಕೂ ನಂಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ನಾನು ಈ ಕಡೆ ರೂಟಲ್ಲಿ ಬರ್ತಾ ಇರ್ತೀನಿ. ಸಾಮಾನ್ಯವಾಗಿ ನಾನು ಅಲ್ಲೇ ಖರೀದಿ ಮಾಡ್ತಾ ಇದ್ದೆ. ನಮ್ಗೆ ಅವರು ಮುಂಚೆಯಿಂದ ಪರಿಚಯದವರು, ಇದೊಂದು ಮೆನ್ಷನ್ ಮಾಡ್ಲೇಬೇಕಿತ್ತು. ತುಂಬಾ ವರ್ಷಗಳ ಪರಿಚಯ ಅವ್ರದ್ದು. ಅವ್ರು ಮುಂಚೆ ಹೊನವಾರದಲ್ಲಿ ಇದ್ರು, ಇವಾಗ ಕುಮಟಾನಲ್ಲಿದ್ದಾರೆ. ತುಂಬಾ ಜನಕ್ಕೆ ಗೊತ್ತಿರ್ಬೋದು ಹೊನವಾರದವರಿಗೆ. ಫೈನಲಿ ನಮ್ ಕೇರಿಗೆ ಬಂದ್ವಿ. ಗಾಡಿನ ಪಾರ್ಕಿಂಗ್ ಮಾಡಿ ಮನೆಗೆ ಹೋಗ್ಬೇಕು. ಗಾಡಿ ಮನೆವರೆಗೂ ಹೋಗೋದಿಲ್ಲ. ನಮ್ಗೆ ಇದು ಒಂದೇ ಪ್ರಾಬ್ಲಮ್ ಮೇನ್ ಅಂದ್ರೆ, ಗಾಡಿನ ರೋಡ್ ಸೈಡ್ ಇಟ್ಟು ಹೋಗ್ಬೇಕು. ಇಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಗಾಡಿನ ರೋಡ್ ಸೈಡ್ ಇಡೋದೇನೆ. ಎಲ್ಲರ ಮನೆ ಬಾಗಿಲಿಗೂ ಹೋಗೋದಿಲ್ಲ. ಅಷ್ಟು ಆಗ್ತಾ ಇದೆ ತುಂಬಾ. ಮನೆಗ್ ಬಂದು ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ. ಹಾಗೆ ಸಂಜೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಕೈಕಾಲ್ ಮುಖ ತೊಳ್ಕೊಂಡ್ ಬಂದಿದ್ದೀನಿ. ಇವಾಗ ಟೀ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಪಾಪು ಕೂಡ ಬಂದ. ಏನೇನೋ ಎಲ್ಲ ಮಾತಾಡ್ತಾ ಇದ್ದ ಅವನು. ಕೆಲವೊಂದು ವಾಯ್ಸ್ ಅನ್ನ ನಾನು ಮ್ಯೂಟ್ ಮಾಡ್ಬೇಕಿತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಟೀ ಕುಡಿಯೋದಕ್ ಕುಂತೆ. ಮಗನೆ ಬಿಸ್ಕೆಟ್ ತಿನ್ನು ಅಂತ ಹೇಳ್ದೆ. ಇಲ್ಲ ಚಿಕ್ಕಮ್ಮ ಅಂದ. ಅವನಿಗೆ ಏನಾದ್ರೂ ಸ್ನಾಕ್ಸ್ ಬೇಕಂತಂದ್ರೆ ಕೇಳ್ತಾನೆ. ಎಲ್ಲಾನು ತಿನ್ನೋದಿಲ್ಲ. ಇದು 50 ಬಿಸ್ಕೆಟ್ ಆಗಿತ್ತು, ಹಾಗಾಗಿ ತಿಂದಿಲ್ಲ. ಟೀ ಕುಡಿಯೋದಕ್ಕೆ ಅಂತ ಬಂದ್ರು. ಅಷ್ಟರಲ್ಲಿ ಪಾರ್ಸೆಲ್ ತಗೊಂಡ್ ಹೋಗೋದಕ್ಕೆ ಬಂದ್ರು. ಇನ್ನ ಅವ್ನ್ ಎಷ್ಟೇ ದೊಡ್ಡವನಾದ್ರೂನು ಸ್ವಲ್ಪ ಹೊತ್ತು ಈ ತರ ಕಾಲ್ ಮೇಲೆಲ್ಲ ಕುತ್ಕೊಳ್ಬೇಕು. ಅವನಿಗೆ ಒಂಥರ ಸಮಾಧಾನ. ರಬ್ಬರ್ ಇಂದ ಇದ್ ಮಾಡ್ತಾರಲ್ಲ, ಅವಾಗೆಂತ ಇದು ಬರ್ತದಲ್ಲ, ಅದು ಇದು ಬ್ಲೂ ಇಂದ, ಇದು ಪಿಂಕ್ ಇಂದ. ಇಲ್ಲಿ ಗ್ರೀನ್ ಅದೇ, ಆಗ ಗ್ರೀನ್ ಯೂಸ್ ಮಾಡಿ. ಯಾವ್ದು ಈಗ ಇದ್ ಮಾಡ್ಲಿ, ಬ್ಲೂನಾ ಅಥವಾ ಪಿಂಕ್? ಕಾಮೆಂಟ್ಸ್. ಇವಿಷ್ಟು ಕೂಡ ರಂಗೋಲಿ ಶೋರೂಮ್ ಅಲ್ಲಿ ಶಾಪಿಂಗ್ ಮಾಡಿರುವಂತದ್ದು. ಏನೆಲ್ಲ ಖರೀದಿ ಮಾಡಿದೀನಿ ಅಂತ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಮೊದ್ಲಿಗೆ ಇದು ಅಕ್ಕನ್ ಡ್ರೆಸ್ ಸೆಲೆಕ್ಟ್ ಮಾಡಿದ್ದು ನಾನೇನೆ. ಅಕ್ಕಗೆ ಆಮೇಲೆ ವಿಡಿಯೋ ಕಾಲ್ ಮಾಡಿದ್ವಿ, ಅಂದ್ರೆ ಚೆನ್ನಾಗಿರೋ ಡ್ರೆಸ್ ಎಲ್ಲ ಇದೆ ಅಂತ ಹೇಳಿ. ಮೊದಲನೇ ಡ್ರೆಸ್ ಅಕ್ಕದ ಮೊದ್ಲಿಗೆ ತೋರಿಸ್ತಾ ಇದೀನಿ. ಅಂಬ್ರೆಲಾ ಕುರ್ತಾ ಇದು ಬಂದು ಅನಾರ್ಕಲಿ ಕುರ್ತಾ. ಸ್ಲೀವ್ಸ್ ಈ ತರ ಇದೆ. ಫ್ರಂಟ್ ಅಲ್ಲಿ ಈ ತರ ಫುಲ್ ಈ ತರ ಲೈನ್ಸ್ ಹಾಕಿದ್ದಾರೆ. ಪರ್ಸನಲಿ ನನಗೆ ಈ ಕಲರ್ ತುಂಬಾ ಇಷ್ಟ. ನಾನು ತುಂಬಾ ಇಷ್ಟ ಪಡ್ತೀನಿ ಈ ಕಲರ್ ಅನ್ನ. ನಿಮ್ಗೆ ವಿಡಿಯೋನಲ್ಲಿ ಹೇಗ್ ಕಾಣಿಸ್ತಾ ಇದೆ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ರಿಯಲ್ ಆಗಿ ನೋಡೋದಕ್ ಮಾತ್ರ ಇದು ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಕುರ್ತಾ ಮೇಲೆಲ್ಲ ಡಿಸ್ಕೌಂಟ್ ಹಾಕಿದ್ದಾರೆ. ಏನಂದ್ರೆ ಇವಾಗೆಲ್ಲ ಕುರ್ತಾಗಳು ಅಷ್ಟು ಅಂದ್ರೆ ಮೂವ್ ಆಗೋದಿಲ್ಲ ಅಲ್ವಾ. ಅಂದ್ರೆ ಇದ್ದಿದ್ದಷ್ಟು ಖಾಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕುರ್ತಾ ಮೇಲೂ ಕೂಡ ಆಫರ್ ಹಾಕಿದ್ದಾರೆ. ಕುರ್ತಾ ಜಾಸ್ತಿ ಕ್ವಾಂಟಿಟಿನಲ್ಲಿ ಇಲ್ವಂತೆ ಅವ್ರ ಹತ್ರ. ಮೊದ್ಲಿಗೆ ನಾನು ಮೆನ್ಷನ್ ಮಾಡ್ಬಿಡ್ತೀನಿ. ಒಂದು 150 ಒಂದು 200 ಪೀಸ್ ಇರಬಹುದು ಅಷ್ಟೇನೆ. ಅದಕ್ಕೂ ಜಾಸ್ತಿ ಕುರ್ತಾಗಳಿಲ್ಲ. ಹೆಚ್ಚು ಅಂದ್ರೆ 150 ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬಹುದು ಅಷ್ಟೇ ಅಂತ ಹೇಳಿದ್ದಾರೆ. ಅದೊಂದು ಕುರ್ತಾ ಅಕ್ಕಗೆ ಅಂತ ಸೆಲೆಕ್ಟ್ ಮಾಡಿದ್ದು. ಇನ್ನ ಇದೊಂದು ನೆವೆ ಬ್ಲೂ ಕಲರ್ ಕುರ್ತಾ. ಇದು ಸ್ಲೀವ್ಸ್ ಗೆ ಈ ತರ ಇದೆ. ಇದು ಡಿಸ್ಕೌಂಟ್ ಆಗಿ 200 ರುಪೀಸ್ಗೆ ಸಿಕ್ಕಿರುವಂತಹ ಕುರ್ತಾ. ಈ ತರ ಸೈಡ್ ಕಟ್ ಕುರ್ತಾ ಮೇಲೆ ಡಿಸ್ಕೌಂಟ್ ಹಾಕಿದ್ದಾರೆ 200. ಅನಾರ್ಕಲಿ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, 400 ಆ ರೇಂಜ್ ಅಲ್ಲಿ ಹಾಕಿದ್ದಾರೆ. ಇದು ಸೈಡ್ ಕಟ್ ಕುರ್ತಾ. ಅಕ್ಕ ನವೆ ಬ್ಲೂ ಕಲರ್ ಅನ್ನ ಹಾಕ್ತಾರೆ ಸಾಮಾನ್ಯವಾಗಿ. ಅಕ್ಕ ಇಷ್ಟ ಪಡ್ತಾರೆ. ಅಕ್ಕ ವೈಟ್ ಇರೋದ್ರಿಂದ ಆಯುಷನ್ ಮಮ್ಮಿ ಅವ್ರಿಗೆ ಚಂದ ಕಾಣಿಸ್ತದೆ. ಇದು ಒಂದು ಇದಕ್ಕೆ ವಿತ್ ಲೈನಿಂಗ್ ಇದೆ. ಈ ತರ ಲೈನಿಂಗ್ ಕೊಟ್ಟಿದ್ದಾರೆ ಇದಕ್ಕೆ. ಇನ್ನ ಮೂರನೇ ಕುರ್ತಾ, ಇದಂತೂ ತುಂಬಾ ಸಖತ್ತಾಗಿದೆ. 200 ರುಪೀಸ್.
ನೀವು ಮತ್ತೆ ನನ್ನ ಬಟ್ಟೆ ನೋಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇದೇ ಕೊಡಿ ಅಂತಂದ್ರೆ ಸಿಗೋದಿಲ್ಲ. ಯಾಕೆಂತಂದ್ರೆ ಅಲ್ಲೆಲ್ಲಾನು ಸಿಂಗಲ್ ಪೀಸ್ ಅವೈಲಬಲ್ ಇರುವಂತದ್ದು ಈ ಸೈಡ್ ಕಟ್ ಕುರ್ತಾ ಎಲ್ಲಾನು. ಮೊದಲಿಗೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಎಲ್ಲ ಸಿಂಗಲ್ ಪೀಸ್ ಇರೋದ್ರಿಂದ ಇದನ್ನೆಲ್ಲ ಆಫರ್ ಅಲ್ಲಿ ಬಿಡ್ತಾ ಇದ್ದಾರೆ. ಯಾವ್ದು ಕೂಡ ಡ್ಯಾಮೇಜ್ ಬಟ್ಟೆ ಅಲ್ಲ, ಇದೊಂದನ್ನ ಕ್ಲಿಯರ್ ಮಾಡ್ಬೇಕಿತ್ತು. ಯಾವ್ದು ಕೂಡ ಡ್ಯಾಮೇಜ್ ಅಲ್ಲ, ಸಿಂಗಲ್ ಪೀಸ್ ಉಳಿದಿದೆ ಅಲ್ವಾ, ಅದನ್ನ ಸೇಲಿಗೆ ಹಾಕಿರುವಂತದ್ದು. ಇದಕ್ಕೆ ಪರ್ಲ್ ವರ್ಕ್ ಹಾಕಿದ್ದಾರೆ ಫ್ರಂಟ್ ಅಲ್ಲಿ. ಸ್ಲೀವ್ಸಿಗೂ ಕೂಡ ಈ ತರ ಇದೆ, ಎರಡು ಕಡೆನು. ಫ್ರಂಟ್ ಅಲ್ಲಿ ಮಾತ್ರ ಪರ್ಲ್ ವರ್ಕ್ ಹಾಕಿದ್ದಾರೆ, ಸ್ಲೀವ್ಸಿಗೂ ಹಾಕಿದ್ದಾರೆ. ಫುಲ್ ಕುರ್ತಾ ಪ್ಲೇನ್ ಬಂದಿದೆ, ಯೆಲ್ಲೋ ಕಲರ್ ಕುರ್ತಾ. ಇದಂತೂ ನಂಗೆ ಸಖತ್ ಇಷ್ಟ ಆಯ್ತು. ಇದಕ್ಕೂ ಅಷ್ಟೇನೆ 200 ರುಪೀಸ್. ಇನ್ನ ಒಂದೇನಂತಂದ್ರೆ ನೀವು ವಿಸಿಟ್ ಮಾಡಿ, ನಿಮ್ಗೆ ಆವಾಗ್ಲೇ ಗೊತ್ತಾಗುವಂತದ್ದು. ಬಟ್ಟೆ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತೇ ಇಲ್ಲ. ಇನ್ನ ಇವಿಷ್ಟು ನನ್ ಬಟ್ಟೆಗಳು. ಇನ್ನ ಒಂದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ. ಅಕ್ಕ ಏನಂತಂದ್ರೆ ನಾನೆಲ್ಲಾದ್ರೂ ಡಿಸ್ಕೌಂಟ್ ಇದ್ ಕಡೆ ಎಲ್ಲ ಹೋದಾಗ ಹೇಳ್ತಾರೆ, ಕಡಿಮೆನಲ್ಲಿ ಸಿಕ್ಕರೆ ನನ್ಗೂ ತಗೊಂಡ್ ಬಾ, ನಾನು ದುಡ್ಡು ಕೊಡ್ತೀನಿ ಅಂತ. ಅವ್ರ ಅಮೌಂಟ್ ಅನ್ನ ಕೊಡ್ತಾರೆ ನನ್ಗೆ ಯಾವಾಗ್ಲೂನು. ನಮ್ಮ ಮನೆಯಲ್ಲಿ ಹಂಗೇನೆ ಮುಂಚೆಯಿಂದನು ವ್ಯವಹಾರ ಸಂಬಂಧ ಈ ತರ 10 ರೂಪಾಯಿ ಆಗಿರ್ಲಿ 20 ರೂಪಾಯಿ ಆಗಿರ್ಲಿ, ಈ ತರ ಮುಂಚೆಯಿಂದನೂ ಅದು ನಮ್ಮಲ್ಲಿ ಒಂದು ನಡ್ಕೊಂಡು ಬಂದಿರುವಂತಹ ಪದ್ಧತಿ. ನಾವು ಇಲ್ಲಿಗೆ ಬಂದ್ಮೇಲೆ ನಾವ್ ಇಲ್ಲೆಲ್ಲ ಹಿರಿಯವರನ್ನ ನೋಡಿ ಕಲ್ತಿರುವಂತದ್ದು. ವ್ಯವಹಾರಕ್ಕೂ ರಿಲೇಷನ್ ಅಂದ್ರೆ ಸಂಬಂಧಕ್ಕೂ ಲಿಂಕ್ ಇರೋದಿಲ್ಲ ಈ ತರ. ಇದಿಷ್ಟು ಅಕ್ಕ ಆಲ್ರೆಡಿ ಅಮೌಂಟ್ ಕೂಡ ಪೇ ಮಾಡಿದ್ದಾರೆ. ಅವ್ರು ಯಾವಾಗ್ಲೂ ಹೇಳ್ತಾರೆ, ಎಲ್ಲಾದ್ರೂ ಹೋದಾಗೆಲ್ಲ ಈ ತರ ಡಿಸ್ಕೌಂಟ್ ಇದೆ ಅಂತ ನಾನು ಕಾಲ್ ಮಾಡಿದಾಗ್ಲೂ ಹೇಳ್ತಾರೆ, ನಾನು ದುಡ್ಡು ಕೊಡ್ತೀನಿ ತಗೊಂಡ್ ಬಾ ಅಂತ. ಇದು ಒಂದನ್ನ ಕ್ಲಿಯರ್ ಮಾಡ್ಬೇಕಿತ್ತು. ನನ್ಗೆ ಅದ್ರಲ್ಲೆಲ್ಲ ಯಾವ್ದೇ ಬೇಜಾರಿಲ್ಲ ಹೇಳ್ಕೊಡೋದ್ರಲ್ಲಿ. ಇದು ಒಂದು ಸೆಟ್ ಆಮೇಲೆ ತೋರಿಸ್ತೀನಿ. ಇದು ಅಕ್ಕದು ಮೊದ್ಲಿಗೆ ಒಂದು ರಾಮ ಗ್ರೀನ್ ಕಲರ್ ತೋರಿಸಿದೆ ಅಲ್ವಾ, ಅದ್ರಲ್ಲೇನೆ ನಂದು ಡ್ರೆಸ್ ಇದು ಕಲರ್ ಚೇಂಜ್. ಅಕ್ಕದು ರಾಮ ಗ್ರೀನು, ನನ್ ಬಂದು ಇದು ಯಾವ ಕಲರ್ ಅಂತ ನನ್ಗೆ ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ. ಇದಕ್ಕೂ ಅಷ್ಟೇನೆ ಸೇಮ್ ಕಲರ್ ಚೇಂಜ್ ತಗೊಂಡಿರೋದು. ಅಕ್ಕದು ಸ್ವಲ್ಪ ಸೈಜ್ ದೊಡ್ಡದು, ಅದು ಎಕ್ಸೆಲ್ ಎಲ್ಲ ಆಗ್ತದೆ ಅಕ್ಕಂಗೆ. ಇದು ಮೀಡಿಯಂ ಎಂ ಸೈಜ್ ನಾನು ಖರೀದಿ ಮಾಡಿದ್ದು. ಸ್ಲೀವ್ಸಿಗೆ ಈ ತರ ಕೊಟ್ಟಿದ್ದಾರೆ. ಹಾಗೇನೆ ಫುಲ್ ಕುರ್ತಾನು ಈ ತರ ಇದೆ. ಇದು ಬಂದು ಅನಾರ್ಕಲಿ ಕುರ್ತಾ. ಇದು ಒಂದು 400 ರೇಂಜ್ ಅಲ್ಲಿ ಇರುವಂತಹ ಕುರ್ತಾ. ನೀವು ನಾನ್ ಪ್ರೈಸ್ ಹೇಳೋದಕ್ಕಿಂತ ಅಲ್ಲಿನೇ ಹೋಗಿ ನೋಡಿ. ಇದು ಅಷ್ಟೇನೆ ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ, ಹಾಗಾಗಿ ಇದು ಒಂದನ್ನ ಖರೀದಿ ಮಾಡಿದೆ. ಅನಾರ್ಕಲಿ ಚೆನ್ನಾಗಿದೆ ಅಂತ ಅನಿಸ್ತು. ಇದ್ರಲ್ಲಿ ಗ್ರೀನ್ ಕಲರ್ ಇತ್ತು, ಒಂಥರ ಗ್ರೀನ್, ಅದು ಫುಲ್ ಎಲೆ ಹಸಿರು ತರ ಗ್ರೀನ್ ಇತ್ತು. ನನ್ಗೆ ಇದೇ ಇಷ್ಟ ಆಯ್ತು, ಇದನ್ನೇ ತಗೊಂಡ್ ಬಂದೆ. ಇನ್ನ ಒಂದು ಪರ್ಪಲ್, ಅಕ್ಕದು ನೆವೆ ಬ್ಲೂ ಕುರ್ತಾ ತೋರಿಸಿದೆ ಅಲ್ವಾ, ಅದ್ರಲ್ಲೇನೆ ಸೇಮ್ ಪರ್ಪಲ್ ಕಲರ್ ಕುರ್ತಾ. ಇದನ್ನು ಅಷ್ಟೇನೆ ಸೇಲ್ ಅಲ್ಲಿ ಸಿಕ್ಕಿದ್ದು 200 ರುಪೀಸ್ಗೆ ಸಿಕ್ಕಿರುವಂತದ್ದು. ಇದ್ರಲ್ಲಿ ಮತ್ತೆ ಸ್ಟಾಕ್ ಇದೆಯೋ ಏನೋ ಗೊತ್ತಿಲ್ಲ, 2 ಪೀಸ್ ಇತ್ತು, 2 ನಾನು ಎತ್ಕೊಂಡ್ ಬಂದಿದ್ದೀನಿ. ಫುಲ್ ಈ ತರ ಎಂಬ್ರಾಯ್ಡರಿ ಹಾಕಿದ್ದಾರೆ, ಒಳಗಡೆ ಈ ತರ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಚೆನ್ನಾಗಿದೆ ಇದು ಅಷ್ಟೇನೆ. ಇನ್ನ ಕೊನೆಯಲ್ಲಿ ನಾನು ಒಂದು ಯೆಲ್ಲೋ ಕಲರ್ ಕುರ್ತಾ ತಗೊಂಡೆ. ಮೊದ್ಲಿಗೆ ಅದ್ 2 ಸಾಕು ಅಂತ ಸುಮ್ನೆ ಆಗಿದ್ದೆ. ಕುರ್ತಾ ಆದ್ರೂ ಇರ್ಲಿ, ಆಫರ್ ನಡೀತಾ ಇದೆ ಅಲ್ವಾ, ನಮ್ಗೆ ಡೈಲಿ ವೇರ್ ಮಾಡೋದಕ್ಕೆಲ್ಲ ಬಟ್ಟೆ ಬೇಕಾಗ್ತದೆ. ಕುರ್ತಾಗಳೆಲ್ಲನು ತುಂಬಾ ದಿನಗಳೇ ಆಗಿತ್ತು ನಾನು ಬಟ್ಟೆ ಎಲ್ಲ ಖರೀದಿ ಮಾಡ್ದೇನೆ. ಲಾಸ್ಟ್ ನಾನು ಖರೀದಿ ಮಾಡಿದ್ದು ಮಲ್ಲಿಕಾರ್ಜುನಲ್ಲಿ ಒಂದು ಕುರ್ತಾ ಖರೀದಿ ಮಾಡಿದ್ದೆ ಅವತ್ತಿನ ದಿನ. ಹಾಗಾಗಿ ಇದೊಂದು ಖರೀದಿ ಮಾಡಿದೆ ಅಲ್ಲಿ. ಇದಕ್ಕೂ ಅಷ್ಟೇನೆ 200 ರುಪೀಸ್. ಫುಲ್ ಎಂಬ್ರಾಯ್ಡರಿ ಹಾಕಿದ್ದಾರೆ. ಇವೆಲ್ಲ ಅಲ್ಲಿ ವಿಡಿಯೋನಲ್ಲಿ ತೋರ್ಸೋದ್ ಬೇಡ ಅಂತ ಹೇಳಿದ್ರು. ಏನಕ್ಕೆಂತಂದ್ರೆ ನಾವು ಸೀರೆ ಖರೀದಿ ಮಾಡೋದಕ್ ಬಂದಾಗೆಲ್ಲ ಹೇಳ್ತೀವಿ, ಡೈಲಿ ವೇರ್ ಕುರ್ತಾ ಇದೆ ಬೇಕಂತಂದ್ರೆ ಖರೀದಿ ಮಾಡಿ ಅಂತ ನಾವು ಅವ್ರಿಗೆ ಮೆನ್ಷನ್ ಮಾಡ್ತೀವಿ. ಮತ್ತೆ ಡೀಟೇಲ್ ಆಗಿ ಇವೆಲ್ಲ ವಿಡಿಯೋ ಮಾಡೋದ್ ಬೇಡ ಅಂದ್ರು. ಹಾಗಾಗಿ ನಾನು ಅಲ್ಲೇನ್ ಜಾಸ್ತಿ ವಿಡಿಯೋ ಮಾಡಿಲ್ಲ. ಕ್ವಾಲಿಟಿ ಬಗ್ಗೆ ಮಾತ್ರ ಮಾತೇ ಇಲ್ಲ, ತುಂಬಾ ಚೆನ್ನಾಗಿದೆ. ಇದು ಒಂದು ಕುರ್ತಾ ನಾನು ಖರೀದಿ ಮಾಡಿದ್ದು 3 ಆಯ್ತಲ್ವಾ. ಇನ್ನ ಒಂದು ಸೆಟ್, ಇದು ಕುರ್ತಾ ಸೆಟ್ ಬಂದು ಸೆಟ್ಗಳು ಮಾತ್ರ ತುಂಬಾ ಕಡಿಮೆ ಬೆಲೆಗೆ ಸಿಗ್ತದೆ. ಅಲ್ಲಿ ನನ್ಗೆ ನಿಜಕ್ಕೂ ಗೊತ್ತೇ ಇರ್ಲಿಲ್ಲ ಅಷ್ಟೆಲ್ಲ ಕಡಿಮೆ ಬೆಲೆಗೆ ಸಿಗ್ತದೆ ಅಂತ ಹೇಳಿ. ಇಲ್ಲ ಅಂತಂದ್ರೆ ನಾನು ಆ ಕಡೆನೆ ಹೋಗ್ಬಿಡ್ತಾ ಇದ್ದೆ. ನನ್ನ ಹತ್ರ ಒಂದು ಕುರ್ತಾ ಸೆಟ್ ಇರ್ಲಿಲ್ಲ, ಹಂಗಾಗಿ ಒಂದು ಕುರ್ತಾ ಸೆಟ್ ತಗೊಂಡೆ. ಇದು ಸ್ಟ್ರೇಟ್ ಕಟ್ ಪ್ಯಾಂಟು, ಇದು ಬಂದು ದುಪಟ, ಇನ್ನ ಇದು ಕುರ್ತಾ. ಇದರಲ್ಲಿ ಜಾಸ್ತಿ ಕಲರ್ಸ್ ಅವೈಲಬಲ್ ಇರ್ಲಿಲ್ಲ. ಅಂದ್ರೆ ಒಂದೊಂದು ಬಾಕ್ಸ್ ಅಲ್ಲಿ ಒಂದು 8 ಪೀಸು ಈ ತರ ಬರ್ತದೆ. ಯೆಲ್ಲೋ ಇತ್ತು, ಪಿಂಕ್ ಇತ್ತು, ಲೈಟ್ ಪಿಂಕ್ ಇತ್ತು, ಅವೆಲ್ಲ ಇತ್ತು. ನಮ್ಮ ಮನೆಯವ್ರಿಗೆ ಇದೇ ಕಲರ್ ಇಷ್ಟ ಆಯ್ತು, ಇದೇ ತಗೋ ಅಂತ ಹೇಳಿದ್ರು. ನಿಮ್ಗೆ ಲೈಟಿಂಗ್ ಹೇಗ್ ಕಾಣಿಸ್ತದೆ ಅಂತ ಗೊತ್ತಿಲ್ಲ ನಮ್ಗೆ. ಸ್ಲೀವ್ಸ್ ಫುಲ್ ಎಂಬ್ರಾಯ್ಡರಿ ಇದೆ. ಇದಕ್ಕೆ ಫುಲ್ ಈ ತರ ಇದಾಯ್ತಾ, ಎಂಬ್ರಾಯ್ಡರಿ ಹಾಕಿದ್ದಾರೆ. ಒಂಥರ ಈ ಬಿಸ್ಕೆಟ್ ಕಲರ್ ಥ್ರೆಡ್ ಅಲ್ಲಿ ಎಂಬ್ರಾಯ್ಡರಿ ಹಾಕಿರುವಂತದ್ದು. ನಮ್ಮನೆಯವರಿಗೆ ಇಷ್ಟ ಆಯ್ತು ಈ ಕಲರು, ಅದೇನೋ ಗೊತ್ತಿಲ್ಲ, ಹಾಗಾಗಿ ಇದೇ ತಗೊಂಡೆ. ಪರ್ಪಲ್ ಎಲ್ಲ ಇತ್ತು ಇದ್ರಲ್ಲಿ, ಮತ್ತೆ ನೆವೆ ಬ್ಲೂ ಇತ್ತು. ನಾನು ನೆವೆ ಬ್ಲೂ ಎಲ್ಲ ಅಷ್ಟು ಇಷ್ಟ ಪಡೋದಿಲ್ಲ, ಹಾಕೊಳ್ಳೋದೇ ಇಲ್ಲ ಅಂತ ಅಲ್ಲ. ಇದಕ್ಕೂ ಅಷ್ಟೇನೆ ವಿತ್ ಲೈನಿಂಗ್ ಬರ್ತದೆ.
ಇದು ನಿಮ್ಗೆ ಡಿಸ್ಕೌಂಟ್ ಆಗಿ ಒಂದು 700, 750, 800 ಒಳಗಡೆ ಸಿಗುವಂತದ್ದು. 700 to 800 ಒಳಗಡೆ ಸಿಗುವಂತಹ ಕುರ್ತಾ ಸೆಟ್ಟು. ಇದು ಹೆಂಗಿದೆ ಅಂತ ಕಾಮೆಂಟ್ ಮಾಡಿ ಆಯ್ತಾ. ನೋ ಎಕ್ಸ್ಚೇಂಜ್ ಮತ್ತೆ ಎಕ್ಸ್ಚೇಂಜ್ಗೆಲ್ಲ ಹೋಗೋ ಮಾತೇ ಇಲ್ಲ. ನೋ ಎಕ್ಸ್ಚೇಂಜ್. ಸ್ಟ್ರೇಟ್ ಕಟ್ ಪ್ಯಾಂಟ್ ಇದು. ಇದು ಸೆಟ್ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ಏನಂದ್ರೆ ಅಲ್ಟ್ರೇಷನ್ ಮಾಡಿ ಯಾವುದೇ ಬಟ್ಟೆ ಆದ್ರೂನು ಅಲ್ಟ್ರೇಷನ್ ಮಾಡಿ ಹಾಕೊಂಡಾಗ ಮಾತ್ರ ಗೊತ್ತಾಗುವಂತದ್ದು. ಹಿಂಗೆಲ್ಲ ತೋರಿಸಿದ್ರೆ ಅಂದ್ರೆ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ. ಇನ್ನ ಇದು ಬಂದು ದುಪಟ. ಇವಾಗ ನನಗೆ ಫೋಲ್ಡಿಂಗ್ ಇದೆ ಟಾಸ್ಕ್. ನಮ್ಮ ಮನೆಯವರಿಗೆ ಎಷ್ಟರ ಮಟ್ಟಿಗೆ ಗೋದ್ರೇಜ್ ಕಪಾಟಲ್ಲಿ ಬಟ್ಟೆ ಇದೆ ಅಂದ್ರೆ ಹೇಳೋದಕ್ ಸಾಧ್ಯ ಇಲ್ಲ. ಅಷ್ಟೊಂದು ಬಟ್ಟೆ ಇದೆ. ಈ ಬಾರಿನೇ ಅಷ್ಟೊಂದು ಬಟ್ಟೆ ಆಗಿರೋದು. ಹೇಳ್ಕೊಂಡೆ ಕರ್ಕೊಂಡು ಹೋಗಿದ್ರು. ನನ್ಗೇನೋ ಬೇಡ, ನಿನ್ಗೇನಾದ್ರೂ ಬೇಕಂತಂದ್ರೆ ನೀನ್ ಖರೀದಿ ಮಾಡು, ನನ್ಗೇನು ಬೇಡ ಅಂತ ಹೇಳಿ. ತುಂಬಾ ಬಟ್ಟೆ ಇದೆ. ಇವರೇ ಬರ್ತಡೆಗೆ ಒಂದು ನಾನು ಕೊಡ್ಸಿದ್ದೆ. ಗಿಫ್ಟ್ ಒಂದು ಬಂದಿತ್ತು ಅವರಿಗೆ, ಪ್ಯಾಂಟ್ ಶರ್ಟು. ಅದಕ್ಕೂ ಮುಂಚೆ ತಗೊಂಡಿದ್ರು. ಹಿಂಗೇನೆ ಕಬಾಟ್ ತುಂಬಾ ಬಟ್ಟೆ ಇದೆ ಅವ್ರ ಹತ್ರ. ಸುಮಾರಷ್ಟು ಅಂದ್ರೆ ಏನಂದ್ರೆ ಹೊರಗಡೆ ಹೋಗೋದಕ್ಕೆ ಒಂದಿಷ್ಟು ಬಟ್ಟೆ ಇಟ್ಕೊಂಡಿರ್ತಾರೆ ಅವರು. ಎಲ್ಲಾದ್ರೂ ಫಂಕ್ಷನ್ ಹೋಗೋದಕ್ಕೆ ಅಂತ ಹೇಳಿನೇ ಒಂದಿಷ್ಟು ಇಟ್ಕೊಂಡಿರ್ತಾರೆ. ಸಿಕ್ಕಾಪಟ್ಟೆ ಬಟ್ಟೆ ಇರೋದ್ರಿಂದ ನನಗೆ ಬಟ್ಟೆ ಬೇಡ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಒಂದು ರೈನ್ ಕೋಟ್ ಖರೀದಿ ಮಾಡಿದ್ರು. ಇದು ಒಂಥರ ಮಜವಾಗಿದೆ ರೈನ್ ಕೋಟ್. ಕಾಸ್ಟ್ಲಿ ತಗೊಳ್ಳಿ ಅಂತಂದ್ರೆ ಇಲ್ಲ ನನಗೆ ಇದೇ ಸಾಕು, ಕಾಸ್ಟ್ಲಿ ರೈನ್ ಕೋಟ್ ಏನ್ ಬೇಡ ಅಂದ್ರು. ಸಿಂಪಲ್ ಇದು ರೈನ್ ಕೋಟ್ ಬಂದು. ಈ ಕಲರ್ ಏನೋ ಅವ್ರಿಗೆ ಇಷ್ಟ ಆಯ್ತಂತೆ. ಸಿಂಪಲ್ ರೈನ್ ಕೋಟ್ ಮೇಲೂ ಕೂಡ ಆಫರ್ ಇದೆ. ಅಲ್ಲಿ ನಿಮ್ಗೆ 100 rupees ರೈನ್ ಕೋಟ್ ಸಿಗ್ತದೆ, 200 ಸಿಗ್ತದೆ, 300 ಸಿಗ್ತದೆ, 1200 ಸಿಗ್ತದೆ. ಅಂದ್ರೆ ಕ್ವಾಲಿಟಿ ಮೇಲೆ ಪ್ರೈಸ್ ಹೋಗುವಂತದ್ದು. ಇದು ಸ್ವಲ್ಪ ಕಡಿಮೆ ಬೆಲೆದು. ಲಾಸ್ಟ್ ಟೈಮ್ ಕೂಡ ಇದೇ ಇತ್ತು. ಇನ್ನ ಒಂದೇನಂದ್ರೆ ಕಾಸ್ಟ್ಲಿದೇನ್ ತಗೊಳ್ಳೋದು ದೊಡ್ಡ ವಿಷಯ ಆಗಿರ್ಲಿಲ್ಲ, ತಗೊಳ್ಬಹುದಿತ್ತು. ಯಾಕೆ ತಗೊಂಡಿಲ್ಲ ಅಂತಂದ್ರೆ ಎಲ್ಲಾದ್ರೂ ಕೆಲ್ಸಕ್ಕೆ ವರ್ಕಿಗೆ ಹೋಗ್ಬೇಕು ಅವರು. ವಿಪರೀತ ಮಳೆ ಅಂದ್ರೆ ಕೆಲವೊಮ್ಮೆ ಕಾರಲ್ಲಿ ಹೋಗ್ತಾರೆ, ಕೆಲವೊಮ್ಮೆ ಮಳೆ ಕಡಿಮೆ ಆದಾಗ ಹೋಗ್ತಾರೆ. ಒಂದಿಷ್ಟು ಕೆಲ್ಸಗಳು ನಡೀತಾ ಇದೆ. ಹಂಗಾಗಿ ಅವ್ರು ಇದೇ ರೈನ್ ಕೋಟ್ ಸಾಕು ಅಂತ ಹೇಳಿದ್ರು. ಮತ್ತೆ ಇದು ಫುಲ್ ಓಪನ್ ಮಾಡೋದಿಲ್ಲ, ಇಷ್ಟೇ ಚಂದ ಮಾಡಿ ಫೋಲ್ಡ್ ಮಾಡೋದಕ್ಕೆ ನನ್ನ ಹತ್ರ ಆಗೋದಿಲ್ಲ. ಹಂಗಾಗಿ ತುಂಬಾ ಚಂದ ಇದೆ ಫೋಲ್ಡಿಂಗು. ಇವಿಷ್ಟು ಶಾಪಿಂಗ್ ಆಯ್ತು ಇವತ್ತು. ನಿಮ್ಗೆ ಯಾವ್ದೆಲ್ಲ ಡ್ರೆಸ್ ಲೈಕ್ ಆಯ್ತು ಅಂತ ಕಾಮೆಂಟ್ ಮಾಡಿ. ಇನ್ನ ಒಂದೇನಂದ್ರೆ ಇವಾಗ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಬೇಕು. ನಾನು ತುಂಬಾ ದಿನ ಆಗಿತ್ತು ನಾನು ಕ್ಯಾಮ್ರಾ ಮುಂದೆ ಬರ್ತೇನೆ. ಹತ್ತತ್ರ ಒಂದು 3 to 4 days ಆಗಿತ್ತು. ಯಾವುದೇ ವ್ಲಾಗ್ ಅನ್ನು ಕೂಡ ನನಗೆ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಸೋಮವಾರ ಹಾಕಿದ್ದು ಅನ್ಸ್ತದೆ. ಅದಾಗಿದ ನಂತರ ವಿಡಿಯೋ ಹಾಕೋದಕ್ಕಾಗ್ಲಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ನಡೀತಾ ಇತ್ತು. ಅವತ್ತೊಂದಿನ ಆಸ್ಪತ್ರೆಗೆ ಹೋದಾಗ ಅಪ್ಡೇಟ್ ಮಾಡ್ದಲ್ವಾ. ಅದಾಗಿದ ನಂತರ ನನ್ಗೆ ಅಷ್ಟು ಸರಿಯಾಗಿ ನನ್ಗೆ ಹುಷಾರಾಗಿರ್ಲಿಲ್ಲ. ಸರಿ ಅಂತ ನಿನ್ನೆ ಇನ್ನ ಒಂದ್ ಕಡೆ ಹೋದ್ವಿ ಹಾಸ್ಪಿಟ್ಲ್ಗೆ. ಗೈನಕಾಲಜಿಸ್ಟ್ ಹತ್ರನೇ ಹೋಗಿದ್ದಾಗಿತ್ತು. ಅಲ್ಲಿ ಹೋಗಿ ಅವರು ಇಷ್ಟಿಷ್ಟೇ ಹೊತ್ತಿಗೆ ಹೋಗಿದ್ದೆ ನಿನ್ನೆ ದಿನ. ತುಂಬಾ ಹೆಲ್ತ್ ಇಶ್ಯೂ ಅಂತ ಅನಿಸ್ತಾ ಇತ್ತು. ಹಂಗಾಗಿ ಹೋದೆ. ಹೋಗಿ ಬರೋದಕ್ಕೇನೆ ರಾತ್ರಿ ಆಗ್ಬಿಡ್ತು. ಏನು ವಿಡಿಯೋ ಮಾಡ್ಲಿಲ್ಲ ನಾನು. ಏನು ವಿಡಿಯೋ ಮಾಡುವಷ್ಟು ಕೂಡ ಇದಿರ್ಲಿಲ್ಲ. ನನ್ಗೇನಂದ್ರೆ ಎಷ್ಟೇ ಹುಷಾರಿಲ್ಲ ಅಂತಂದ್ರು ನಾನು ಆಕ್ಟಿವ್ ಆಗಿರ್ಬೇಕು, ಓಡಾಡ್ತಾ ಇರ್ಬೇಕು. ಕೆಲವೊಮ್ಮೆ ವ್ಯೂವರ್ಸ್ ಒಬ್ರು ನನ್ಗೆ ಕಮೆಂಟ್ ಹಾಕ್ತಾರೆ, ನಿಮ್ಗೆ ಸುಸ್ತು ಮುಖದ ಮೇಲೆನೆ ಕಾಣಿಸ್ತಾ ಇದೆ ವಿದ್ಯಾ ಅವ್ರೆ, ನೀವು ವೀಕ್ನೆಸ್ ಇದೆ ನಿಮ್ಗೆ ಅಂತೆಲ್ಲಾನು. ಆದ್ರೂ ನಾನು ಅಂದ್ರೆ ಎಷ್ಟೇ ಹುಷಾರಿಲ್ಲ ಅಂತಂದ್ರು ಹಾಸಿಗೆ ಹಾಕೊಂಡ್ ಮಲ್ಗೋದು ಆ ತರ ಎಲ್ಲ ಇಲ್ಲ. ಆಕ್ಟಿವ್ ಆಗಿರ್ಬೇಕು, ಓಡಾಡ್ತಾ ಇರ್ಬೇಕು, ಮಾತ್ರೆ ತಿನ್ಬೇಕು, ಓಡಾಡ್ತಾ ಇರ್ಬೇಕು, ಈ ತರ. ಇನ್ನ ಜೂನ್ ತಿಂಗಳಲ್ಲಿ ಎಷ್ಟೆಲ್ಲ ನಾವು ಕಳ್ಕೊಂಡ್ವಿ ಅಂತಂದ್ರೆ ಹೇಳೋದಕ್ ಸಾಧ್ಯನೇ ಇಲ್ಲ. ಇವತ್ತು ಜುಲೈ 1, ಬುಧವಾರ ಜುಲೈ 1. ಈ ತಿಂಗಳನ್ನಾದ್ರೂ ಒಳ್ಳೇದಾಗ್ಲಿ. ತುಂಬಾ ಕಳ್ಕೊಂಡ್ವಿ ಜೂನ್ ತಿಂಗಳಲ್ಲಿ ಹಣನ. ಎಷ್ಟು ಬೇಜಾರಾಗ್ತದೆ ಕೆಲವೊಮ್ಮೆ ಅಂತಂದ್ರೆ ಅದು ಹೇಳೋದಕ್ ಸಾಧ್ಯ ಇಲ್ಲ. ಲ್ಯಾಪ್ಟಾಪ್ ರಿಪೇರಿಗೆ ಬಂತು, ಅದೊಂದಿಷ್ಟು ಖರ್ಚಾಯ್ತು. ಅವತ್ತು ನಾನು ಅಪ್ಡೇಟ್ ಮಾಡಿದ್ದೆ. ಇನ್ನ ಎರಡನೇದು ಬಂದು ನನ್ನ ಹೆಲ್ತ್ ಇಶ್ಯೂ. ಒಂದ್ ಕಡೆ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲೊಂದಿಷ್ಟು ಬಿಲ್ ಆಯ್ತು. ನನ್ಗೆ ಅಂದ್ರೆ ಎಲ್ಲಾದ್ರೂ ಅಷ್ಟೇ ದುಡ್ಡು ಖರ್ಚಾದ್ರೂ ಬೇಜಾರಿಲ್ಲ, ಆರಾಮಾದ್ರೆ ಪರವಾಗಿಲ್ಲ ಅಲ್ವಾ. ಒಂದು ಚೂರು ನಮ್ಗೆ ಆರಾಮ ಆಗಿಲ್ಲ, ಅಷ್ಟೊಂದು ದುಡ್ಡು ಹೋಯ್ತು ಅಂದ್ರೆ ನಮ್ಗೂ ಕೂಡ ಬೇಜಾರೇನೆ. ಹಂಗೆ ಆಯ್ತು. ಇನ್ನ ಒಂದ್ ಕಡೆ ಹೋದೆ, ಅಲ್ಲಿ ಆ ಟೆಸ್ಟ್ ಈ ಟೆಸ್ಟ್ ಅಂತ ಮೆಡಿಸಿನ್ ಅಂತ ಅಲ್ಲಿನೂ ಇಷ್ಟು ಖರ್ಚಾಯ್ತು. ನಿನ್ನೆ ಹೋಗಿದ್ ಕಡೆ ನನ್ಗೆ ಆರಾಮಾಯ್ತು. ಎಲ್ಲಾ ಟೆಸ್ಟ್ ಮಾಡಿದ್ರು ಕೂಡ ಆರಾಮಾಯ್ತು. ಅದು ಇಂಪಾರ್ಟೆಂಟ್ ಆಗಿತ್ತು ನನ್ಗೆ. ಅದೊಂದಿಷ್ಟು ಹೋಯ್ತು. ನಿನ್ನೆ ದಿನ ತುಂಬಾ ಬ್ಯಾಡ್ ನ್ಯೂಸ್ ಏನಂದ್ರೆ, ನಿನ್ನೆನೋ ಮೊನ್ನೆನೋ ನಮ್ಮನೆಯವ್ರದ್ದು ಒಂದು ಕೆಲ್ಸದ್ದು ಒಂದು ಹತ್ತತ್ರ ಒಂದು 6,000 to 7,000 ರೂಪಾಯಿ ಲಾಸ್ ಆಯ್ತು. ಹೀಗೇನೆ ಅಂದ್ರೆ ಕೈಗೆ ಬರ್ಬೇಕಿದ್ದ ಅಮೌಂಟು ಹೋಯ್ತು. ಗೊತ್ತಿಲ್ಲ, ತುಂಬಾ ಕಷ್ಟಪಟ್ಟಿದ್ದು
ಒಂದಲ್ಲ ಒಂದಿನ ದೇವ್ರು ಹಿಂತಿರುಗಿಸಿ ಅದನ್ನ ನಮಗ್ ಕೊಡಬಹುದು, ಗೊತ್ತಿಲ್ಲ. ಆದ್ರೆ ಈ ಜೂನ್ ತಿಂಗಳಲ್ಲಿ ಮಾತ್ರ ನಮ್ಗೆ ತುಂಬಾ 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 ಲಾಸ್ ಆಯ್ತು, ಹೇಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಲಾಸ್ ಆಯ್ತು. ನಮ್ಗೆ ಸ್ವಲ್ಪ ಬೇಜಾರೇ ಆಯ್ತು, ಏನ್ ಮಾಡೋದಲ್ವಾ. ಪ್ರತಿ ಬಾರಿನೂ ಹಿಂಗೆ ಒಬ್ಬ ಮನುಷ್ಯ ಎಷ್ಟು ಅಂತ ಹೇಳಿ ಅಂದ್ರೆ ಎಲ್ಲಾನು ಸಹಿಸ್ಕೊಂಡ್ ಬರ್ತಾನೆ. ನಾನ್ ದೇವ್ರ ಹತ್ರ ಇತ್ತೀಚಿಗೆ ಪ್ರಶ್ನೆ ಮಾಡ್ತೀನಿ, ಯಾಕೆ ಎಲ್ಲ ಕಷ್ಟನು ಅಂದ್ರೆ ತನ್ ಕೊಡ್ತೀಯ ಭಗವಂತ, ಎಷ್ಟಂತ ಒಬ್ಬ ಮನುಷ್ಯ ಎಲ್ಲಾನು ಸಹಿಸ್ಕೊಳ್ಳೋದಕ್ ಸಾಧ್ಯ ಕಷ್ಟಗಳನ್ನೆಲ್ಲ ಅಂತ ಬೇಜಾರಾಗ್ತದೆ ಕೆಲವೊಮ್ಮೆ. ಎಲ್ಲ ಮುಂದೊಂದ್ ದಿನ ಒಳ್ಳೆ ದಿನ ಬರ್ಬಹುದು ಅಂತ ಕಾಯ್ತೀನಿ, ಏನ್ ಹೇಳಿ. ಇವಿಷ್ಟು ಎಷ್ಟೊಂದು ವಿಚಾರ ಮನ್ಸಿನಲ್ಲಿ ಇಟ್ಕೊಳ್ತೀನಿ, ಕೆಲವೊಂದು ಬಾರಿ ಎಲ್ಲ ವಿಚಾರನು ಮನ್ಸಿನಲ್ಲಿ ಇಟ್ಕೊಂಡು ಕೊರ್ಗೋದಕ್ ಆಗೋದಿಲ್ಲ, ಹೇಳ್ಕೊಂಡ್ ಬಿಟ್ರೆ ಸಮಾಧಾನ. ಈ ತರ ಇಷ್ಟೆಲ್ಲ ಹೋಯ್ತಲ್ಲ ಅಂತ ಕೊರಗ್ತಾ ಇರ್ತೀನಿ ಅಲ್ವಾ, ಹೇಳ್ಬಿಟ್ರೆ ಸಮಾಧಾನ. ಆ ತರ ಓದಿದ್ದು ಹೋಯ್ತು. ನಾನು ಲಾಸ್ಟ್ ಮಂತ್ ಹೇಳಿದ್ದೆ ನಿಮ್ಗೆ, ಅಂದ್ರೆ ತುಂಬಾ ಖರ್ಚುಗಳಾಗಿತ್ತು ಈ ಬಾರಿ ಅಂತ, ಅದ್ರಲ್ಲಿ ಈ ಲಾಸ್ ಬೇರೆ. ಕೆಲವರಿಗೆ ಇದು ತುಂಬಾ ಚಿಕ್ಕ ಅಮೌಂಟ್ ಅಂತ ಅನ್ಸ್ಬಹುದು, ನಮ್ಗದು ನಮ್ ಪಾಲಿಗದು ತುಂಬಾ ದೊಡ್ಡ ಅಮೌಂಟ್. ಏನಕ್ಕೆ ಅಂತಂದ್ರೆ ದುಡ್ಡಿನ ಹಿಂದೆ ನಾವ್ ಅಷ್ಟೇ ಕಷ್ಟಪಟ್ಟಿದ್ವಿ, ನಾನಲ್ಲ ನಮ್ಮನೆಯವ್ರು ಅಷ್ಟೇ ಕಷ್ಟಪಟ್ಟಿದ್ರು, ನಂದೇನಿಲ್ಲ. ನಮ್ಮನೆಯವ್ರು ಹೋಗ್ಲಿ ಬಿಡು, ನೀನೇನ ಟೆನ್ಷನ್ ಮಾಡ್ತೆ, ಬರ್ತದೆ ಯಾವತ್ತಾದ್ರೂ, ಮುಂದೊಂದ್ ದಿನ ನಾನು ದುಡಿತೀನಿ ಅನ್ನೋ ಲೆಕ್ಕಾಚಾರ. ಹೋಗಿದ್ರ ಬಗ್ಗೆ ಚಿಂತೆ ಮಾಡಬಾರ್ದಂತೆ. ಇವಿಷ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ಸಿಗ್ತೀನಿ. ಪಾಪು ಬಂದಿದ್ದ, ತುಂಬಾ ಹೊತ್ತಿದ್ದ. ಅವ್ರ ಚಿಕ್ಕಪ್ಪ ಹೊರಗಡೆ ಕೆಲ್ಸದ ಮೇಲೆ ಹೋಗಿದ್ರು, ಜಸ್ಟ್ ಮನೆಗ್ ಬಂದ್ರು. ಮನೆಗ್ ಬಂದಿದ್ದೇನೆ, ಅವ್ರ ಚಿಕ್ಕಪ್ಪ ತಿಂಡಿ ತಂದಿದ್ರು, ತಗೊಂಡು ತಿಂತ ಹೋದ. ಹೇಳೋದಕ್ಕಾಗೋದಿಲ್ಲ, ಇನ್ನ ಬಂದ್ರು ಬಂದ ಅಷ್ಟರಲ್ಲಿ ಎಲ್ಲ ಬಟ್ಟೆನೂ ಬೇಗನೆ ಫೋಲ್ಡ್ ಮಾಡಿ ಎತ್ತಿರ್ತೀನಿ, ಎಲ್ಲ ರಾಶಿ ಹಾಕಿ ಚಾಪೆ ಮೇಲೆ ಹಾಕ್ಬಿಟ್ಟಿದೀನಿ. ಹೊಸ ಬಟ್ಟೆ ಅಂತ ಹೇಳಿ ಚಾಪೆ ಮೇಲೆ ಹಾಕಿದ್ದೆ. ರಾತ್ರಿ 10 ಗಂಟೆ ಊಟ ಮುಗಿಸಿ ತಲೆಗೆ ಎಣ್ಣೆ ಹಚ್ಚಿದೀನಿ. ಇವತ್ತು ತುಂಬಾ ಎಣ್ಣೆ ಹಚ್ಚಿದೀನಿ, ಸ್ವಲ್ಪ ಬೇಗನೆ ಹಚ್ತಾ ಇದ್ದೆ ಎಣ್ಣೆನ. ಇವತ್ತು ಸ್ವಲ್ಪ ಲೇಟ್ ಆಯ್ತು, ಏನೇನೋ ಕೆಲಸ ಮಾಡ್ತಾ ಇದ್ದೆ. ಅನ್ನ ಮಾಡಿದೆ, ಮತ್ತೆ ಸಾಂಬಾರ್ ಇರ್ಲಿಲ್ಲ, ಅದನ್ನು ಕೂಡ ಮಾಡಿದೆ. ಹಾಗಾಗಿ ನನ್ಗೆ ಕಿಚನ್ ಅಲ್ಲಿ ಕೆಲಸ ಇದ್ದಿದ್ರಿಂದ ಎಣ್ಣೆ ಅಪ್ಲೈ ಮಾಡೋದು ಮರ್ತೋಗಿತ್ತು, ಇವಾಗ ತಾನೇ ಹಚ್ಚಿದೀನಿ. ಇನ್ನ ಒಂದೇನಂತಂದ್ರೆ, ಇವತ್ತಿನ ಈ ವಿಡಿಯೋನಲ್ಲಿ ನಾನು ರಂಗೋಲಿ ಶೋರೂಮ್ ಇಂದ ಏನ್ ತಗೊಂಡ್ ಬಂದೆ ಅಂತ ತೋರಿಸಿದ್ದೆ ಅಲ್ವಾ, ನಿಮ್ಗೂ ಒಂದು ಐಡಿಯಾ ಬರ್ಲಿ ಅಂತ ಹೇಳಿ. ಕೆಲವೊಂದು ಡೈಲಿ ವೇರ್ ಕುರ್ತಾ ಎಲ್ಲ ತುಂಬಾ ಚೆನ್ನಾಗಿದೆ, ನಿಮ್ಗೂ ಕೂಡ ಅಂದ್ರೆ ಸಿಗ್ಲಿ ಅನ್ನೋಗೋಸ್ಕರ ನಾನು ಈ ವಿಡಿಯೋನಲ್ಲಿ ತೋರಿಸಿರುವಂತದ್ದು ಏನೆಲ್ಲ ಖರೀದಿ ಮಾಡ್ಕೊಂಡ್ ಬಂದೆ ಅಂತ ಹೇಳಿ. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ, ಆಫರ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ. ನೀವು ಮತ್ತೆ ಕೇಳ್ಬಹುದು ಸೀರೆ ಯಾಕೆ ತಂದಿಲ್ಲ ಅಂತ. ನಾನ್ ಸೀರೆ ಹಾಕೊಂಡು ಹೊರಗಡೆ ಹೋಗೋದು ತುಂಬಾ ಕಡಿಮೆ. ಇನ್ನ ಒಂದೇನಂತಂದ್ರೆ ಬೇಜಾನ್ ಸೀರೆ ಇದೆ ನನ್ನ ಹತ್ರ ಬೇಕಾದಷ್ಟು, ಹಂಗಾಗಿ ನಾನು ಸೀರೆ ಖರೀದಿ ಮಾಡೋದಕ್ಕೆ ಹೋಗ್ಲಿಲ್ಲ. ಇನ್ನ ಹೊಸದ್ ಒಂದ್ ಸೀರೆ ಎಲ್ಲ ಇದೆ, 1-2 ಸೀರೆ ಎಲ್ಲ ಇದೆ, ಕಾಸ್ಟ್ಲಿ ಸೀರೆ ಕೂಡ ಇದೆ. ಬ್ಲೌಸ್ ಸ್ಟಿಚಿಂಗ್ ಆಗಿಲ್ಲ, ಆನಿವರ್ಸರಿ ಸಿಕ್ಕಿದ್ದೆಲ್ಲಾನು ಇದೆ, ಗಿಫ್ಟ್ ಅದೆಲ್ಲಾನು, ಬ್ಲೌಸ್ ಎಲ್ಲ ಇನ್ನ ಸ್ಟಿಚಿಂಗ್ ಆಗಿಲ್ಲ. ಹಿಂಗೆ ಸೀರೆ ಎಲ್ಲ ಇದ್ದಿದ್ರಿಂದ ನಾನು ಮತ್ತೆ ಸೀರೆ ಖರೀದಿ ಮಾಡೋದಕ್ಕೆ ಹೋಗ್ಲಿಲ್ಲ. ಇದೊಂದನ್ನ ಕ್ಲಿಯರ್ ಮಾಡ್ಬೇಕಿತ್ತು. ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.